ಇಲ್ಲಿ ಕೈ ತೋರಿಸು. ಪ್ಲೀಸ್, ನನಗೆ ಫಸ್ಟ್ ಏಡ್ ಎಲ್ಲ ಬೇಡ. ಇಲ್ಲಿ ನಮ್ಮ ಅಪ್ಪನ ಫೋಟೋಸ್ ಎಲ್ಲ ಯಾಕಿದೆ? ಅಷ್ಟಕ್ಕೂ ನೀವು ಯಾರು? ನನ್ನ ಹೆಸರು ಪ್ರಿಯಾಂಕು. ನಾನು ಯಾವತ್ತೂ ಈ ಹೆಸರನ್ನೇ ಕೇಳಿಲ್ವಲ್ಲ. ನಾನು ನಿಮಗೆ ಇವಾಗಲೇ ಗೊತ್ತಾ, ಮುಂಚೆಯಿಂದನೂ ಗೊತ್ತಾ? ನೀನು ಹುಟ್ಟಿದಾಗಿಂದನೂ ಗೊತ್ತು. ಅಯ್ಯೋ, ನಿನಗೆ ನಾನು ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀನು, ನಿನ್ನ ಕುಟುಂಬ, ಮುಖ್ಯವಾಗಿ ನಿನ್ನ ತಂದೆ ನನಗೆ ತುಂಬ ಒಳ್ಳೆ ಪರಿಚಯ. ನಮ್ಮಪ್ಪ ಹೇಗೆ ಗೊತ್ತು ನಿಮಗೆ? ನಾನು ನಿನ್ನ ತಂದೆ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು, ಒಂದೇ ಕ್ಲಾಸ್, ಒಟ್ಟಿಗೆ ಓದಿರೋರು. ಪುಸ್ತಕ ಬದಲಾಯಿಸ್ಕೊಂಡ ಹಾಗೆ ಒಬ್ರ ಮನಸ್ಸು ಒಬ್ರಿಗೆ ಕೊಟ್ಟಿದ್ವಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ವಿ. ಜೀವನ ಇಡೀ ಜೊತೆಲಿರ್ಬೇಕು ಅಂತ ಏನೇನೋ ಕನಸು ಕಂಡಿದ್ವಿ. ಅದೇನಂದ್ರೆ, ಈಗಷ್ಟೇ ನಿನ್ನ ಜೊತೆ ಆಕ್ಸಿಡೆಂಟ್ ನಡೀತಲ್ಲ, ಹಾಗೆ ನಮ್ಮ ಜೀವನದಲ್ಲೂ ಸಡನ್ ಆಗಿ ಒಂದು ದೊಡ್ಡ ಆಕ್ಸಿಡೆಂಟ್ ನಡೀತು. ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ರಾಜು ನಿನ್ನ ತಾಯಿ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗಾಯ್ತು. ನಾನು ಹೀಗೆ ಉಳ್ಕೊಳ್ಳೋ ಥರ ಆಯ್ತು. ಮತ್ತೆ ನೀವು ಮದ್ವೆನೇ ಮಾಡಿ? ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಮನ್ಸನ್ನು ಸಾಯಿಸಿ ಇನ್ನೊಬ್ಬ ವ್ಯಕ್ತಿ ಜೊತೆ ಬದುಕಕ್ಕಾಗ್ದೇನೆ ಹೀಗೆ ಆ ನೆನಪುಗಳ ಜೊತೆ ಜೀವನ ಕಳೀತಾ ಇದ್ದೀನಿ. ನಿಮ್ಮ ತಾಯಿ ಜೊತೆ ಆದರೂ ರಾಜು ಖುಷಿಯಾಗಿರ್ಲಿ ಅಂತ ತುಂಬ ಆಸೆ ಪಟ್ಟೆ. ನಿಮ್ಮಮ್ಮ ಮತ್ತೆ ರಾಜು ಇಷ್ಟು ದಿವಸ ಚೆನ್ನಾಗೇ ಇದ್ರು, ಆದರೆ ಇವಾಗ ನಿಮ್ಮ ತಾಯಿ ಮತ್ತೆ ಆಸ್ತಿನೆಲ್ಲ ಬಿಟ್ಟು ಹೊರಗೆ ಬಂದು ತುಂಬ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಪ್ಪ ಅಮ್ಮ ಇಬ್ರು ತುಂಬಾ ಚೆನ್ನಾಗೇ ಇರ್ತಾ ಇದ್ರು. ಆದ್ರೆ ಆದ್ಯಯಿಂದಾನೆ ಅವ್ರ ಮಧ್ಯೆ ಗೋಡೆ ಸೃಷ್ಟಿ ಆಗಿರೋದು. ಆದ್ಯನಿಂದ ಅಪ್ಪ ಅಮ್ಮನ ಆಸ್ತಿನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಆದ್ಯಯಿಂದನಾ? ಆದ್ಯ ಆದ್ಯ ನೀನ್ ಈ ಆಸ್ತಿ ನಂದು ಅಂತ ಹೇಳಿದ್ಯಾ? ದೇವ್ರಂತ ನಮ್ಮಪ್ಪನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು?
ಆದ್ಯ ಬೇಜಾರಾಯ್ತೇನಮ್ಮ. ಏನ್ ಬೇಜಾರು ದೊಡ್ಡಮ್ಮ? ರಾಜಿ ನಿನ್ ಮೇಲೆ ಕೈ ಮಾಡ್ಬಿಟ್ಲಲ್ಲ, ನಿನಗೆ ಅನ್ನಬಾರದ ಮಾತುಗಳನ್ನೆಲ್ಲ ಅಂದ ಹೊರಟೋದ್ಲು. ರಾಜಿ ಹೀಗೆಲ್ಲ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಹಾಗೆಲ್ಲ ಮಾತಾಡೋ ಹುಡುಗಿ ಅಲ್ಲ. ನನ್ನ ಕಣ್ಣು ಮುಂದೆನೆ ಹೀಗೆಲ್ಲ ನಡೀತಿರೋದು ಅಂದ್ರೆ ನನ್ನ 2 ಕಣ್ಣುಗಳ ಹಾಗೆ ಇರೋ ನಿಮ್ಮಿಬ್ರ ಮಧ್ಯೆ ಅಪಾರ್ಥ ಬಂದು ಹೊಡೆದಾಡುವಂಥ ಪರಿಸ್ಥಿತಿ ಅಂದ್ರೆ ಏನು? ಇದನ್ನೆಲ್ಲ ನನ್ನಿಂದ ನೋಡೋಕ್ಕಾಗ್ತಿಲ್ಲಮ್ಮ. ನಾನು ಸಹಿಸ್ಕೋತೀನಿ ದೊಡ್ಡಮ್ಮ, ನಾನು ಸಹಿಸ್ಕೋತೀನಿ. ರಾಜಲಕ್ಷ್ಮಿ ಅಂದಿದ್ದ ಮಾತುಗಳನ್ನ ನಾನು ಸಹಿಸ್ಕೋತೀನಿ. ಹೊಡೆದ ಏಟನ್ನ ಕೂಡ ನಾನು ಸಹಿಸ್ಕೋತೀನಿ. ಆದ್ರೆ ಅವಳು ಕೂಡ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ ನೋಡು, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ.